ಸೊ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಪ್ರೆಸೆಂಟ್ ನಾನಿದ್ದೀನಿ ವರ್ಕಲಾ ಅಲ್ಲಿ. ಇವತ್ತಿನ ನಮ್ಮ ಪ್ಲ್ಯಾನ್ ಇರೋದು ಹೋಗ್ಬಿಟ್ಟು ಜಟಾಯು ಸೆಂಟರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ವರ್ಕಲಾ ಲೋಕಲ್ ಪ್ಲೇಸಸ್ಸನ್ನು ಲೈಕ್ ಬೀಚಸ್ಸು, ಕ್ಲಿಫು ಮತ್ತು ವರ್ಕಲಾ ನೈಟ್ ಲೈಫ್ ಅದೆಲ್ಲ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ವರ್ಕಲಾನ ಮಿನಿ ಗೋವಾ ಅಂತಲೂ ಕರೀತಾರೆ. ಗೋವಾ ಅಲ್ಲಿ ಯಾವ ರೀತಿ ನೈಟಲ್ಲಿ ನಡೆಯುತ್ತೆ ಅದೇ ರೀತಿ ಇಲ್ಲೂ ಕೂಡ ನಡೆಯುತ್ತೆ. ಸೊ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ಹೋಮ್ ಸ್ಟೇ ರೂಮಲ್ಲಿದ್ದೀನಿ. ನೋಡ್ಬೋದು ನನ್ನ ಹಿಂದ್ಗಡೆ ಮೋಸ್ಟ್ ಆಫ್ ಫಾರಿನರ್ಸ್ ಎಲ್ಲ ಇದ್ದಾರೆ. ಬೈಕ್ ರೆಂಟ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಹೋಗೋಣ, ಫಸ್ಟು ಜಟಾಯು ಸೆಂಟರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್ ಗೈಸ್. ಇವತ್ತು ಒಂದು ಅಡ್ವೆಂಚರ್ ಆಗಿರುತ್ತೆ. ಪ್ರಾಪರ್ಟಿ ಒಂದು ಈ ರೀತಿ ಇದೆ. ಸೊ ದಿಸ್ ಇಸ್ ದ ಪ್ರಾಪರ್ಟಿ. ಸೊ ನಾವು ಸ್ಟೇ ಆಗಿರೋದು ಅದರಲ್ಲಿ. ಸೊ ಗೈಸ್, ಇಲ್ಲಿನ ಸ್ಟೇ ಬಂತು ಪರ್ ಡೇ ಇಬ್ಬರಿಗೆ 1000 ರೂಪೀಸ್ ಆಗಿತ್ತು. ಆ್ಯಂಡ್ ಫ್ರೆಂಡ್ಸ್, ಈ ರೀತಿ ಇದೆ ನಮ್ಮ ರೂಮ್. ಸೊ 2 ಬೆಡ್ಸ್ ಇದ್ದಾವೆ. ಆ್ಯಂಡ್ ಅದು ಒಂದು ಬಾತ್ರೂಮ್. ಇದು ಬಾತ್ರೂಮ್ ಕಂಡೀಷನ್ ಪರವಾಗಿಲ್ಲ, ಓಕೆ ಇದೆ. ಸೊ ಈ ರೀತಿ ಇದೆ ಫ್ರೆಂಡ್ಸ್ ರೂಮ್ ಎಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನಂಗಂತೂ ಚೆನ್ನಾಗಿ ಅನಿಸ್ತು 1000 ರೂಪೀಸಲ್ಲಿ. ಈ ಹೋಮ್ ಸ್ಟೇ ಹೆಸರು ದ ಕ್ಲಿಫ್ ಕಾಟೇಜ್ ಅಂತ. ನೋಡೋಕ್ಕೆಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್. ಹೋಮ್ ಸ್ಟೇ ಅಂತೂ ಚೆನ್ನಾಗಿದೆ. ಆ್ಯಂಡ್ ನೀವು ಬಂದರೆ ಇಲ್ಲಿ ಬಂದು ಸ್ಟೇ ಮಾಡಿ. TFK ವ್ಲಾಗ್ಸ್ ಅಂತ ಜಸ್ಟ್ ನನ್ನ ವೀಡಿಯೋ ತೋರಿಸಿ ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ಇದೇ ಬೈಕನ್ನು ನಾನು ಬುಕ್ ಮಾಡಿದ್ದು. ಆ್ಯಂಡ್ ದಿಸ್ ಈಸ್ ದ ಹೋಮ್ ಸ್ಟೇ ನೇಮ್, ಕ್ಲಿಫ್ ಕಾಟೇಜ್. ಕೇರಳ ರೆಸ್ಟೋರೆಂಟ್, ಕೇರಳ ಟ್ರೆಡಿಷನಲ್ ಫುಡ್. ಓಕೆ ಫ್ರೆಂಡ್ಸ್, ಫೈನಲಿ ಈಗ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಬಂದು ಬ್ಲ್ಯಾಕ್ ಬೀಚ್, ವರ್ಕಲಾ. ಸೊ ಈ ಬ್ಲ್ಯಾಕ್ ಬೀಚ್ ವರ್ಕಲಾ ಮೇನ್ ಸೆಂಟ್ರಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಆಲ್ರೆಡಿ ಬೈಕನ್ನು ರೆಂಟ್ ಮಾಡಿದ್ವಿ. ಆ ರೀಸನ್ನಿಂದ ನಾವು ಆರಾಮಾಗಿ ಆಟೋಮೆಟಿಕ್ಲಿ ಇಲ್ಲಿ ಬಂದುಬಿಟ್ವಿ. ಇಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಇಲ್ಲಿ. ಸೊ ಇಲ್ಲಿಗೆ ನೀವೇ ಓನಾಗಿ ಬರಬೇಕಾಗುತ್ತದೆ. ಮೇಲೆ ನೋಡಿದ್ರೆ ಕಂಪ್ಲೀಟಾಗಿ ಕ್ಲಿಫ್ಸ್ ಇದ್ದಾವೆ. ಕೆಫೇಸ್ ಅಂತೂ ದಂಡೆಯಾಗಿದ್ದಾವೆ ಫ್ರೆಂಡ್ಸ್. ಇಲ್ಲಿ ದಂಡೆಯಾಗಂದರೆ ಎಷ್ಟು ಬೇಕೋ ಅಷ್ಟು ಕೆಫೇಸ್ ಇದ್ದಾವೆ. ಆ್ಯಂಡ್ ಈ ಕಡೆನೂ ಕೂಡ. ಸೊ ಈಗ ನಾವು ಬೀಚ್ ಆ ಸೈಡ್ ಹೋಗ್ತಾ ಇದ್ದೀವಿ, ಕ್ಲಿಫ್ ಮೇಲೆ. ಬೇಸಿಕಲಿ ಅಲ್ಲಿಂದ ವ್ಯೂ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಆ ರೀಸನ್ನಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಇಲ್ಲಿನ ನೀರಂತೂ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಆರಾಮಾಗಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಬೋದು. ಅಷ್ಟು ಕ್ರೌಡೆಡ್ ಇಲ್ಲ. ಲಿಟಲ್ ಮೋರ್. ಓಕೆ, ವಿಲ್ ಪಾರ್ಕ್ ಅವರ್ ಬೈಕ್ ಹಿಯರ್ ಆ್ಯಂಡ್ ವಿಲ್ ಗೆಟ್ ಡೌನ್ ಟು ದ ಬೀಚ್. ಸೊ ಫೈನಲಿ ಫ್ರೆಂಡ್ಸ್, ಈಗ ಬೀಚ್ ಹತ್ರ ಇಳಿಯೋಣ. ನೋಡ್ಬೋದು ದಾರಿ ಈ ರೀತಿ ಇದೆ. ಓಯ್ ಹೋಯ್, ಕೇರ್ಫುಲ್. ಸೊ ಫ್ರೆಂಡ್ಸ್, ದಿಸ್ ಈಸ್ ದ ಬ್ಯೂಟಿಫುಲ್ ಬೀಚ್. ಇದಕ್ಕೆ ಬ್ಲ್ಯಾಕ್ ಬೀಚ್ ಅಂತ ಯಾಕೆ ಕರೀತಾರಂದರೆ, ಸೊ ಇದರ ಮರಳು, ಇದೆಲ್ಲ ಸ್ಯಾಂಡ್ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರಲ್ಲಿದೆ. ಸೊ ದಟ್ ಈಸ್ ದ ರೀಸನ್ ಇದಕ್ಕೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ. ನೋಡ್ಬೋದು ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರಲ್ಲಿದೆ ಗುರು ಇಲ್ಲಿನ ಸ್ಯಾಂಡು. ಒಂಥರ ಅಮೇಝಿಂಗ್ ನೋಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಕೆಲವು ಜನ, ಮೋಸ್ಟ್ ಆಫ್ ಜನ ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ, ಸರ್ಫಿಂಗ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲ ಕಂಪ್ಲೀಟಾಗಿ ಟ್ರೈನ್ಡ್ ಆಗಿರುತ್ತೆ. You just always been a tighter rush that I've been laid back, yeah. I don't wanna skip steps, you know that. So if you're with it, then say yeah. I just need a little bit of patience. You need me, I know that you've been waiting. Down my number twice, promise I'll pick up the line. I see you worried, don't gotta ask why you like it.
I know that you like it, yeah, you like it. I know that you like it. You said that you were down just yesterday, hoping you stick around and wait for me. ಫ್ರೆಂಡ್ಸ್, ಇಲ್ಲಿಂದ ಜಟಾಯು ಸೆಂಟರ್ ಅರೌಂಡ್ 26 ಕಿಲೋಮೀಟರ್ ಇದೆ. ಫ್ರೆಂಡ್ಸ್, ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ. ಪೆಟ್ರೋಲು ಕರ್ನಾಟಕದಿಂದ 10 ರೂಪಾಯಿ ಜಾಸ್ತಿ ಇದೆ, 110 ರೂಪಾಯಿ ಆಗಿದೆ ಇಲ್ಲಿ. ಬೇಸಿಕಲಿ ವರ್ಕಲಾದಿಂದ ಜಟಾಯು ಆರ್ಟ್ ಸೆಂಟರ್ಗೆ ಹೋಗ್ಬೇಕಾದ್ರೆ ನಿಯರ್ಲಿ 30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ ಸ್ವಲ್ಪ ಒಂದು ಬ್ರೇಕ್ ತಗೊಂಡಿದ್ದೀವಿ. ₹10 ಸರ್ ಪಾರ್ಕಿಂಗ್ ಟಿಕೆಟ್ ಒಳಗೆ. ಸೊ ಫೈನಲಿ ಫ್ರೆಂಡ್ಸ್, ನಾವು ರೀಚ್ ಆದ್ವಿ ಜಟಾಯು ಆರ್ಟ್ ಸೆಂಟರ್. ಫೈನಲಿ ಫ್ರೆಂಡ್ಸ್, 27 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಕೊಂಡು ನಾವು ರೀಚ್ ಆಗಿದ್ವಿ ಜಟಾಯು ಆರ್ಟ್ ಸೆಂಟರ್ಗೆ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗ್ಬಿಟ್ಟು ಪ್ರೈಸ್ ಎಷ್ಟು ಏನು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಬರೀ ಕ್ಯಾಶ್ ಮಾತ್ರ ಅಂತೆ. ಈ ಜಟಾಯು ಆರ್ಟ್ ಸೆಂಟರಲ್ಲಿ ಎಂಟ್ರಿ ಫೀ ಬಂದು 236 ರೂಪೀಸು ಪರ್ ಪರ್ಸನ್ಗೆ, ಮತ್ತು ಕೇಬಲ್ ಕಾರ್ ಫೀ ಬಂದು ಅದು ಸಪ್ರೇಟ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಆಗತ್ತಂತೆ. ಸೊ ಇಲ್ಲಿ ಶಾರ್ಟ್ ಮೂವಿ ಕೂಡ ತೋರಿಸ್ತಾರೆ, ನೋಡ್ಬೋದಾ. ಸೊ ಒಳಗಡೆ ಕಂಪ್ಲೀಟಾಗಿ ಫುಲ್ AC ಇದೆ. ಎಂಟ್ರಿ ಟಿಕೆಟ್ ತೊಗೊಂಡು ಬಂದಿದ್ದೀವಿ. ಈಗ ಕೇಬಲ್ ಕಾರ್ ಟಿಕೆಟ್ ತೊಗೋಬೇಕು. ಅವ್ರಿಗೆ ಎಂಟ್ರಿ ಫೀಸ್ ಮತ್ತು ಕೇಬಲ್ ಕಾರ್ ಫೀಸ್ ಬಂದು 500 ರೂಪೀಸ್ ಆಗುತ್ತೆ. ಸೊ ಫೈನಲಿ ಫ್ರೆಂಡ್ಸ್, ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಫೈನಲಿ ಫ್ರೆಂಡ್ಸ್, ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನಾನು ರೀಚ್ ಆಗಿದ್ದೀನಿ ಜಟಾಯು ಆರ್ಟ್ ಸೆಂಟರ್ಗೆ. ಒನ್ ಆಫ್ ದ ಬ್ಯೂಟಿಫುಲ್ ಬರ್ಡ್ ಸ್ಟ್ಯಾಚು ಆಗಿದೆ. ಪ್ರಪಂಚದಲ್ಲೇ ಬಿಗ್ಗೆಸ್ಟ್ ಬರ್ಡ್ ಸ್ಟ್ಯಾಚು ಆಗಿದೆ ಇದು. ಸೊ ಇದು ಬಂದು ರಾಮಾಯಣಗೆ ಲಿಂಕ್ ಆಗಿದೆ. ಅದು ಹೇಗಂದರೆ, ಯಾವಾಗ ರಾವಣ ಸೀತೆ ಮಾತೆಯನ್ನು ಕಿಡ್ನಾಪ್ ಮಾಡಿಕೊಂಡು ಶ್ರೀಲಂಕಾದ ಕಡೆಗೆ ಹೋಗುತ್ತಿರುವಾಗ ಈ ಜಟಾಯು ರಾವಣನನ್ನು ಅಡ್ಡಿಪಡಿಸುತ್ತದೆ. ಆಗ ಯುದ್ಧದಲ್ಲಿ ರಾವಣ ಈ ಜಟಾಯುವುದು ಒಂದು ರೆಕ್ಕೆಯನ್ನು ಕಟ್ ಮಾಡುತ್ತಾನೆ. ಸೊ ಇದೇ ಜಾಗದಲ್ಲಿ ಆಕಾಶದಿಂದ ಈ ಜಟಾಯು ಬಂದು ಬೀಳುತ್ತದೆ. ಫ್ರೆಂಡ್ಸ್, ನೀವು ಈ ಫುಟೇಜಲ್ಲಿ ನೋಡ್ಬೋದು, ಒಂದು ರೆಕ್ಕೆ ಕೂಡ ಕಟ್ ಆಗಿದೆ. ಆಕಾಶದಿಂದ ಈ ಜಟಾಯು ಬಿದ್ದಿದ ತಕ್ಷಣ ಈ ಜಟಾಯು ಸತ್ತು ಹೋಗಲ್ಲ. ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕಿಕೊಂಡು ಈ ಜಾಗಕ್ಕೆ ಬಂದಾಗ ಈ ಜಟಾಯು ರಾಮ ಲಕ್ಷ್ಮಣನ ತಿಳಿಸುತ್ತದೆ ರಾವಣ ಸೀತೆಯನ್ನು ಯಾವ ಡೈರೆಕ್ಷನಲ್ಲಿ ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ ಅಂತ. ನಂತರ ಈ ಜಟಾಯು ಪ್ರಾಣ ಬಿಡುತ್ತದೆ. ಸೊ ಈ ಕಾರಣದಿಂದ ಈ ಜಟಾಯುವನ್ನು ಇಲ್ಲಿ ನಿರ್ಮಾಣ ಮಾಡುತ್ತಾರೆ. ಈ ಜಟಾಯುವನ್ನು ನಿರ್ಮಾಣ ಮಾಡೋಕ್ಕೆ
ಮೇನ್ ಮೋಟಿವ್ ಏನಂದರೆ ವುಮೆನ್ ಸೇಫ್ಟಿಗೆ ಡೆಡಿಕೇಟ್ ಮಾಡುತ್ತಾರೆ. ಸೊ ಇದು ಬಂದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಬರ್ಡ್ ಸ್ಟ್ಯಾಚ್ಯೂ ಆಗಿದೆ ಫ್ರೆಂಡ್ಸ್. ಇಲ್ಲಿ ಮೋಸ್ಟ್ ಆಫ್ ಲೈಕ್ ಕೊಲ್ಲಂ ಕಡೆ ಬರುವ ಟೂರಿಸ್ಟ್ ಎಲ್ಲ, ಕೇರಳಕ್ಕೆ ಬರುವ ಟೂರಿಸ್ಟು ಇಲ್ಲಿ ಬಂದು ಹೋಗುತ್ತಾರೆ. ಸೊ ಬೇಸಿಕಲಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ವ್ಯೂ ಅಂತೂ. ಸೊ ಅಲ್ಲಿ ಒಂದು ದೇವಸ್ಥಾನ ಇದೆ, ಸೊ ಅಲ್ಲಿ ಹೋಗಿಬಿಟ್ಟು ನೋಡೋಣ. ಜಟಾಯು ಔಟ್ಸೈಡಿಂದ ವ್ಯೂ ಈ ರೀತಿ ಇರುತ್ತೆ. ಅಮೇಝಿಂಗ್ ಫ್ರೆಂಡ್ಸ್. ಸೊ ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಜಟಾಯು ಸ್ಟ್ಯಾಚ್ಯೂ ಇದೆ. ವ್ಯೂ ಅಂತೂ ಅಮೇಝಿಂಗ್ ಗುರು, ಸೀರಿಯಸ್ಲಿ ಸಕ್ಕದಾಗಿದೆ. ಹಿಂದ್ಗಡೆ ನೋಡ್ಬೋದು, ನನ್ನ ಹಿಂದ್ಗಡೆ ಜಟಾಯು ಸ್ಕಲ್ಪ್ಚರ್ ಇದೆ. ಅಮೇಝಿಂಗ್ ಫ್ರೆಂಡ್ಸ್, ಐ ಲವ್ ದಿಸ್. ಜಟಾಯು ನೋಡಿಕೊಂಡು ರಿಟರ್ನ್ ಆಗುತ್ತಿರುವಾಗ ನಾನು ನೋಡಿದೆ ರಬ್ಬರ್ ಪ್ಲಾಂಟೇಶನು. ಸೊ ಬನ್ನಿ ನಿಮಗೆ ಒಳಗಡೆ ಹೋಗ್ಬಿಟ್ಟು ಕೇರಳದು ರಬ್ಬರ್ ಪ್ಲಾಂಟೇಶನ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ದಿಸ್ ಈಸ್ ದ ರಬ್ಬರ್, ಪ್ಯೂರ್ ರಬ್ಬರ್. ಸೊ ನೋಡ್ಬೋದು, ಇದೆಲ್ಲ ರಬ್ಬರ್ ಮರಗಳು. ಈ ಥರ ಕಟ್ ಮಾಡಿಬಿಡ್ತಾರೆ. ಅದು ಕಟ್ ಮಾಡಿದಾಗ ಈ ಥರ ಎಲ್ಲ ಹರ್ಕೊಂಡು ಬಂದು ಇದರಲ್ಲಿ ಬೀಳುತ್ತೆ. ಸೊ ಇದು ರಬ್ಬರ್ ಪ್ಲಾಂಟೇಶನ್ ಈ ರೀತಿ ಇರುತ್ತೆ. ಇದರಲ್ಲಿ ಬೀಳುತ್ತೆ, ಅವರು ಕಲೆಕ್ಟ್ ಮಾಡ್ಕೊತಾರೆ. ಈ ಥರ ಈ ಪ್ರೋಸೆಸ್ ನಡೆಯುತ್ತೆ. ಸೊ ನೋಡ್ಬೋದು, ಎಲ್ಲ ಮರಗಳಿಗೆ ಈ ಥರ ಮಾಡ್ತಾರೆ. ಸೊ ಇದೆಲ್ಲ ಕಂಪ್ಲೀಟಾಗಿ ರಬ್ಬರ್ ಟ್ರೀಸ್ ಆಗಿರುತ್ತೆ. ಫಸ್ಟ್ ಟೈಮು ನಾನು ಕಂಡೆ ರಬ್ಬರ್ ಟ್ರೀಸ್ನ. ಈ ಥರ ಕಟ್ ಮಾಡಿದ ತಕ್ಷಣ ನೋಡ್ಬೋದಾ, ಇದೆಲ್ಲ ನನ್ನ ಕೈಗೆ ಅಂಟ್ಕೊಳ್ತಾ ಇದೆ. ಸೊ ಈ ರಬ್ಬರ್ ಬಂದು ಇದರಲ್ಲಿ ಬೀಳುತ್ತೆ. ಪ್ರೋಸೆಸಿಂಗ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇವರೇನಾದರೂ ತೋಟದವ್ರು ಇದ್ದಿದ್ರೆ ಸೀರಿಯಸ್ಲಿ ಅವ್ರ ಹತ್ರ ಕೇಳಿಬಿಟ್ಟು ಹೇಗೆ ನಡೆಯುತ್ತೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಬೋದಾಗಿತ್ತು. ಬಟ್ ಇಟ್ಸ್ ಓಕೆ. ಐ ಹೋಪ್ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಕೇರಳ ಸೀರೀಸ್ ನೋಡ್ತಾ ಇರಿ.